ವೆಲ್ಕಮ್ ಬ್ಯಾಕ್. 3 ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ಮೋದಿ ಅವರ ಚಾಲನೆ. ಬೆಂಗಳೂರಿನಿಂದ ಬೆಳಗಾವಿ, ನಾಗ್ಪುರ್ನಿಂದ ಪುಣೆ, ಹಾಗೇನೆ ಅಮೃತ್ಸರದಿಂದ ಮಾತಾ ವೈಷ್ಣೋದೇವಿ ಕತ್ರ ವಂದೇ ಭಾರತ್ ರೈಲುಗಳಿಗೆ ಇವತ್ತು ಪ್ರಧಾನಿ ಮೋದಿ ಅವರು ಚಾಲನೆ ನೀಡಲಿಕ್ಕಿದ್ದಾರೆ. 3 ವಂದೇ ಭಾರತ್ಗೆ ಹಸಿರು ನಿಶಾನೆಯನ್ನು ತೋರಿದ್ದಾರೆ ಪ್ರಧಾನಿ ಮೋದಿ ಅವರು. ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಪ್ರಧಾನಿ, ಇದು ನಾಗ್ಪುರದ ದೃಶ್ಯಗಳು ತಾವು ಗಮನಿಸ್ತಾ ಇರುವಂತದ್ದು. ಅಲ್ಲಿಯೂ ಕೂಡ ನಾಗ್ಪುರದಿಂದ ಪುಣೆ ವಂದೇ ಭಾರತ್ ರೈಲ್ವೆಗೆ ಇವತ್ತು ಚಾಲನೆ ಸಿಗುತ್ತೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಕೂಡ ನಾವಲ್ಲಿ ಕಾಣಬಹುದಾಗಿದೆ. ಫಡ್ನವೀಸ್ ಇರೋದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವರನ್ನು ನಾವು ಗಮನಿಸ್ತಾ ಇದ್ದೀವಿ. ಎಸ್, ತಾವೀಗಾಗಲೇ ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ ಪ್ರಧಾನಿ ಮೋದಿ ಅವರು ವಂದೇ ಭಾರತ್ ರೈಲಿಗೆ ಚಾಲನೆಯನ್ನ ನೀಡಿರುವಂತದ್ದು. ಬೆಳಗಾವಿಯಿಂದ ಬೆಂಗಳೂರು, ಬೆಂಗಳೂರಿನಿಂದ ಬೆಳಗಾವಿ ಹೊರಡುವಂತಹ ವಂದೇ ಭಾರತ್ ಟ್ರೈನ್ಗೆ ಪ್ರಧಾನಿ ಮೋದಿ ಅವರು ಚಾಲನೆಯನ್ನು ನೀಡಿದ್ದಾರೆ. ಇದು ಯಾವ ರೀತಿ ಅಂದ್ರೆ ವಾರದ 6 ದಿನ ಮಾತ್ರ ಇರುತ್ತೆ. ಇದು ವಂದೇ ಭಾರತ್ ಟ್ರೈನು ಬೆಳಗಾವಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಡುವಂತದ್ದು. ಬೆಳಗಾವಿಯಿಂದ ಬೆಳಿಗ್ಗೆ 5:20ಕ್ಕೆ ರೈಲ್ವೆ ಹೊರಟು ಮಧ್ಯಾಹ್ನ 1:50ಕ್ಕೆಲ್ಲ ಬೆಂಗಳೂರಿಗೆ ಬಂದ್ಬಿಡುತ್ತೆ. ಬೆಳಗಾವಿಯಿಂದ ಬೆಳಿಗ್ಗೆ 5:20ಕ್ಕೆ ಹೊರಟ್ರೆ ಮಧ್ಯಾಹ್ನ 1:50ಕ್ಕೆ ಬೆಂಗಳೂರಿಗೆ ಇರುತ್ತೆ. ಮಧ್ಯಾಹ್ನ 2:20ಕ್ಕೆ ಬೆಂಗಳೂರು ಹೊರಟು ರಾತ್ರಿ 10:40ಕ್ಕೆ ಬೆಳಗಾವಿಗೆ ಹೋಗುತ್ತೆ. ಸೊ ಈ ರೈಲು ಯಶವಂತಪುರ, ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ನಿಲ್ದಾಣಗಳಲ್ಲಿ ನಿಲ್ಲುತ್ತೆ. ಎಲ್ಲೆಲ್ಲಿ ಇದಕ್ಕೆ ಸ್ಟಾಪ್ ಕೊಟ್ಟಿದ್ದಾರೆ ವಂದೇ ಭಾರತ್ ಟ್ರೈನ್ಗೆ? ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಡುವಂತಹ ಟ್ರೈನ್ಗೆ ಇಲ್ಲೆಲ್ಲ ಕಡೆ ಸ್ಟಾಪ್ ಕೊಟ್ಟಿದ್ದಾರೆ. ಅಂದ್ರೆ ಯಶವಂತಪುರದಲ್ಲಿ ನಿಲ್ಲುತ್ತೆ, ತುಮಕೂರಿನಲ್ಲಿ ನಿಲ್ಲುತ್ತೆ, ದಾವಣಗೆರೆಯಲ್ಲಿ ನಿಲ್ಲುತ್ತೆ, ಹಾಗೇನೆ ಹಾವೇರಿಯಲ್ಲೂ ಕೂಡ ಇದಕ್ಕೆ ಸ್ಟಾಪ್ ಇದೆ, ಹುಬ್ಬಳ್ಳಿ, ಧಾರವಾಡದಲ್ಲಿ ಸ್ಟಾಪ್ ಇದೆ. ಅದನ್ನ ಬಿಟ್ರೆ ಡೈರೆಕ್ಟ್ ಬೆಳಗಾವಿ. ಈ ರೀತಿ ಇದರ ವೇಳಾಪಟ್ಟಿ ಇರುತ್ತೆ. ಬುಧವಾರ ಮಾತ್ರ ಈ ಟ್ರೈನ್ ಇರೋದಿಲ್ಲ. ವಂದೇ ಭಾರತ್ ರೈಲು ಸೇವೆ ಕರ್ನಾಟಕದ ಕಲ್ಯಾಣ ಬಳಿಯಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುತ್ತೆ. ಈ ರೈಲು ವಾರದಲ್ಲಿ 6 ದಿನ ಚಲಿಸುತ್ತೆ, ಬುಧವಾರ ಹೊರತುಪಡಿಸಿ. ನೋಡಿ, ಬೆಂಗಳೂರಿನಿಂದ ಬೆಳಗಾವಿ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನು ತೋರಿದ್ದಾರೆ ಪ್ರಧಾನಿ ಮೋದಿ ಅವರು. ಇನ್ನುಳಿದ 2 ವಂದೇ ಭಾರತ್ ರೈಲ್ವೆಗಳಿಗೂ ಕೂಡ ಇಲ್ಲಿಂದನೇ ಅವರು ವರ್ಚುವಲ್ ಮೂಲಕ ಉದ್ಘಾಟನೆಯನ್ನ ಮಾಡಿದ್ದಾರೆ. ಅಮೃತ್ಸರ್, ಶ್ರೀಮಾತಾ ವೈಷ್ಣೋದೇವಿ ಕತ್ರಾ ಮತ್ತು ನಾಗ್ಪುರ್ ಪುಣೆ ವಂದೇ ಭಾರತ್ ರೈಲು ಸೇವೆಗಳ ಉದ್ಘಾಟನೆ ಕೂಡ ಆಗಿದೆ. ವಂದೇ ಭಾರತ್ ಉದ್ಘಾಟನೆ ಇರುವಂತದ್ದು. ವಂದೇ ಭಾರತ್ ರೈಲ್ವೆಗೆ ಪ್ರಧಾನಿ ಮೋದಿ ಅವರು ಹಸಿರು ನಿಶಾನೆಯನ್ನು ತೋರಿದ್ದಾರೆ. ನೋಡಿ, 6 ಜಿಲ್ಲಾ ಕೇಂದ್ರಗಳಲ್ಲಿ ವಂದೇ ಭಾರತ್ ನಿಲ್ಲುತ್ತೆ. ಬೆಂಗಳೂರಿಂದ ಹೊರಟು ಬೆಳಗಾವಿವರೆಗೂ ಎಲ್ಲೆಲ್ಲಿ ನಿಲ್ಲುತ್ತೆ ಇದು ಅಂತಂದ್ರೆ, ಬೆಂಗಳೂರಿನಿಂದ ಹೊರಟು ಯಶವಂತಪುರದಲ್ಲಿ ಒಂದು ಸ್ಟಾಪ್ ಇದೆ, ಯಶವಂತಪುರದಿಂದ ತುಮಕೂರು, ತುಮಕೂರಿಂದ ದಾವಣಗೆರೆ, ದಾವಣಗೆರೆಯಿಂದ ಹಾವೇರಿ, अमृतसर से श्री माता वैष्णो देवी कटरा. ತಾವೀಗ ಗಮನಿಸ್ತಾ ಇರುವ ದೃಶ್ಯಗಳಲ್ಲಿ ಪ್ರಧಾನಿ ಮೋದಿ ಅವರು ವಂದೇ ಭಾರತ್ ಟ್ರೈನ್ಗೆ ಚಾಲನೆಯನ್ನು ಕೊಟ್ಟಿರುವಂತಹದ್ದು.
ಈಗಾಗಲೇ ಮಾಹಿತಿಯನ್ನ ನೀಡ್ತಾ ಇದ್ವಿ ವೀಕ್ಷಕರೇ. ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಿದ್ದಾರೆ. 8 ಜಿಲ್ಲೆಗಳ ಮೂಲಕ ಹಾದು ಹೋಗುವ ವಂದೇ ಭಾರತ್, ಇಲ್ಲಿಂದ ಇನ್ನೂ 2 ವಂದೇ ಭಾರತ್ ಟ್ರೈನ್ಗೂ ಕೂಡ ಚಾಲನೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿ ಅವರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ 3 ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆ ನೀಡಿರುವಂತದ್ದು. ನೋಡಿ, ಈ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮೋದಿ ಅವರು ಹಸಿರು ನಿಶಾನೆಯನ್ನ ತೋರಿದ್ದಾರೆ. ವಂದೇ ಭಾರತ್ ಟ್ರೈನ್ಗೆ ಬೆಂಗಳೂರಿನಿಂದ ಬೆಳಗಾವಿ ತಲುಪುವಂತಹ ಟ್ರೈನ್. ವೇದಿಕೆಯ ಮೇಲೆ ಕೇಂದ್ರ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್, ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ವಿ ಸೋಮಣ್ಣ ಅವರು, ಸಂಸದ ಪಿಸಿ ಮೋಹನ್, ಸಚಿವ ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ಟ್ರೈನ್ಗೆ ಈಗ ಚಾಲನೆಯನ್ನ ನೀಡಿದ್ದಾರೆ. ಇಲ್ಲಿಂದ 3 ಟ್ರೈನ್, ವಂದೇ ಭಾರತ್ 3 ಟ್ರೈನ್ಗಳಿಗೆ ಚಾಲನೆ ನೀಡಿರುವಂತಹದ್ದು. ಬೆಂಗಳೂರಿನಿಂದ ಬೆಳಗಾವಿ, ಹಾಗೆಯೇ ನಾಗ್ಪುರದಿಂದ ಪುಣೆ, ಅಮೃತ್ಸರದಿಂದ ವೈಷ್ಣೋ ಮಾತಾ ಕ್ಷೇತ್ರ, ಈ 3 ವಂದೇ ಭಾರತ್ ಟ್ರೈನ್ಗಳಿಗೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿನಿಂದ ಚಾಲನೆಯನ್ನ ನೀಡಿದ್ದಾರೆ. ಈಗ ತಾವು ಗಮನಿಸ್ತಾ ಇರುವಂತದ್ದು ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಟಿರುವಂತಹ ವಂದೇ ಭಾರತ್ಗೆ ಹಸಿರು ನಿಶಾನೆ ತೋರಿದ್ದಾರೆ. ವರ್ಚುವಲ್ ಮೂಲಕ 2 ಟ್ರೈನ್ಗಳಿಗೂ ಕೂಡ ಪ್ರಧಾನಿ ಮೋದಿ ಅವರು ಚಾಲನೆ ಕೊಟ್ಟಿದ್ದಾರೆ. ಅದು ನಾಗ್ಪುರದಿಂದ ಪುಣೆ, ಹಾಗೇನೆ ಅಮೃತ್ಸರದಿಂದ ವೈಷ್ಣೋದೇವಿ ರೈಲ್ವೆ ನಿಲ್ದಾಣ. ಇನ್ನ ಪ್ರಧಾನಿ ಮೋದಿ ಅವರು ವರ್ಚುವಲ್ ಮೂಲಕ ನಾಗ್ಪುರ ಪುಣೆ ರೈಲ್ವೆ ಚಾಲನೆ ನೀಡುವಾಗ ಅಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೂಡ ಉಪಸ್ಥಿತರಿದ್ದರು. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಈ ದೃಶ್ಯಗಳನ್ನು ನೋಡಿ ವೀಕ್ಷಕರೇ, ಪ್ರಧಾನಿ ಮೋದಿ ಅವರು ಈಗ ವಂದೇ ಭಾರತ್ ಟ್ರೈನ್ನ ಒಳಗಡೆ ಆಗಮಿಸಿದ್ದಾರೆ. ಅಲ್ಲಿರುವಂತಹ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾ ಇದ್ದಾರೆ. ವಂದೇ ಭಾರತ್ನಿಂದ ಏನೆಲ್ಲ ಉಪಯೋಗ ಆಗುತ್ತೆ, ನೀವೇನು ಓದ್ತಾ ಇದ್ದೀರಿ, ಯಾವ ಊರವರು, ಇದು ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ಇವರೆಲ್ಲರನ್ನು ಕೂಡ ಮಾತಾಡಿಸ್ತಿದ್ದಾರೆ. अच्छे अनुभव के लिहाज से आज का दिन अहम मान सकते हैं. बिल्कुल आसिम, देखिए काफी आप ಪ್ರಧಾನಿ ಮೋದಿ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಹೆಜ್ಜೆ ಹಾಕ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಈಗ ಈ ವಂದೇ ಭಾರತ್ ಟ್ರೈನ್ಗೆ ಚಾಲನೆಯನ್ನ ನೀಡಿದ್ದಾರೆ. ಒಳಗಡೆ ಬಂದು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಮಕ್ಕಳ ಜೊತೆಗೆ ಪ್ರಧಾನಿ ಮೋದಿ ಅವರು ಮಾತಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. 3 ವಂದೇ ಭಾರತ್ಗೆ ಹಸಿರು ನಿಶಾನೆಯನ್ನ ತೋರಿದ್ದಾರೆ ಪ್ರಧಾನಿ ಮೋದಿ ಅವರು. ವಿದ್ಯಾರ್ಥಿಗಳು ಪ್ರಧಾನಿ ಮೋದಿ ಅವರನ್ನ ಕಂಡು ಹಸನ್ಮುಖರಾಗಿದ್ದಾರೆ. ನೋಡಿ, ಇದು ಸ್ಟೇಷನ್ಗೆ ಬರ್ತಾ ಇರುವಂತಹ ದೃಶ್ಯಗಳು. ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದಂಗೆ ಪ್ರಧಾನಿ ಮೋದಿ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ, ರಾಜ್ಯಪಾಲರು, ಕೇಂದ್ರ ಸಚಿವ ಸೋಮಣ್ಣ ಅವರು, ಸಚಿವ ದಿನೇಶ್ ಗುಂಡೂರಾವ್, ಅಶ್ವಿನಿ ವೈಷ್ಣವ್ ಇವರೆಲ್ಲರೂ ಕೂಡ ಇದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಸಾಥ್ ನೀಡಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಈಗ ಪ್ರಧಾನಿ ಮೋದಿ ಅವರು 3 ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆಯನ್ನ ನೀಡಿದ್ದಾರೆ. ಇಲ್ಲಿಂದ ನೇರವಾಗಿ ಕೆಲವು ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ರೋಡ್ ಮೂಲಕ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ತಲುಪಲಿಕ್ಕಿದ್ದಾರೆ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿ ಹಳದಿ ಲೈನ್ ಮೆಟ್ರೋ ಲೈನ್ಗೆ ಹಸಿರು ನಿಶಾನೆಯನ್ನ ತೋರ್ಲಿಕ್ಕಿದ್ದಾರೆ. ಅಲ್ಲಿಯೂ ಕೂಡ ಉದ್ಘಾಟನೆ. ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ ಏನಿದೆಯಲ್ಲ, ಇದು ವಂದೇ ಭಾರತ್ ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಡುವಂತಹ